ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ನನಗಾಗಿ ಶುಭ ಸೂಚನೆ ತೋರಿಸು, ಶೋ ಮಿ ಎ ಸೈನ್, ಈ ವಿಷಯದ ಕುರಿತು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತೇವೆ. ಕೇಳಿಸ್ಕೊಳ್ರಿ, ನೋಡ್ರಿ, ನಂಬ್ರಿ, ಆನಂದಿಸ್ರಿ. ಏ ವಿಶೇಷ ಕಾಯಿಲೆ. ಈ ನಡುವೆ ನಾವು ಥೈಲ್ಯಾಂಡ್ಗೆ ಹೋಗಿದ್ವಿ. ಆ ಥೈಲ್ಯಾಂಡ್ನಲ್ಲಿ ಒಂದು ಕಡೆಗೆ ಹೋದ ಭಾನುವಾರ ಒಂದು ಸಭೆಯಲ್ಲಿ ಪ್ರಸಂಗ ಮಾಡೋಕ್ಕೆ ಹೋಗಿದ್ದೆ ನಾನು. ಅವರು ಈಶಾನ್ ಜನರು ಏನಂದರೆ ಹೇಳ್ತೀನಿ ಕೇಳ್ರಿ. ಭಾನುವಾರ ಸಾಯಂಕಾಲ ಬೇರೆ ಒಂದು 2 ಅವರ್ ದೂರ ಕರ್ಕೊಂಡು ಹೋಗ್ಬಿಟ್ರು. ಏನಕ್ಕೆ? ಸೇವೆಗೆ, ಸುವಾರ್ತೆ ಸೇವೆಗೆ. ಸರಿ, ಭಾನುವಾರ ಆರಾಧನೆ ಆದಮೇಲೆ ಊಟಕ್ಕೆ ಕೊಟ್ಟರು. ಆ ಊಟದ ಜೊತೆಗೆ ಏನಿದೆ ಗೊತ್ತಾ? ರಕ್ತ ಇದೆ. ಆ ರಕ್ತ ಎಲ್ಲ ಹೆಂಗಿದೆ ಅಂದರೆ ಚೆನ್ನಾಗಿ ಸುಟ್ಟುಬಿಟ್ಟು ಲಿವರ್ ಥರ ಇದೆ, ಲಿವರ್ ಮಾಂಸ ಕೊಟ್ಟರು. ಚೆನ್ನಾಗಿ ಹಸಿವಿತ್ತು ಬೇರೆ. ನನಗೆ ಪ್ರಸಂಗ ಮಾಡಿದ್ರೆ ಭಾನುವಾರ ಒಂದಿನನೇ ಹಸಿವೆ ಆಗೋದು. ನನಗೆ ಬಾರಕಿ ದಿನೆಲ್ಲ 2 ಹೊತ್ತು ಊಟ ಮಾಡೋದು ನಾನು, ಬೆಳಿಗ್ಗೆ ಮತ್ತು ಸಾಯಂಕಾಲ. ಸರಿ, ಭಾನುವಾರ ಮಾತ್ರನೇ ನನಗೆ ಚೆನ್ನಾಗಿ ಹಸಿವೆ. ಸರಿ, ನಾನು ಪ್ರಸಂಗ ಮಾಡಿದ್ದೆ 1 ಅವರ್. ಯಾಕೆ 1 ಅವರ್ ತೊಗೊಂಡೆ ಅಂದರೆ ನನಗೆ ಟ್ರಾನ್ಸ್ಲೇಟ್ ಮಾಡೋರು ಪಾಪ ಇಂಗ್ಲೀಷ್ ಅಷ್ಟು ಗೊತ್ತಿರಲಿಲ್ಲ. ಅದನ್ನು ತಿರ್ಗಾ ನಾನು ಇದು ಮಾಡಬೇಕಾಯ್ತು. ಸರಿ, ಹಸಿವೆ, ಇನ್ನೇನು ತಗೊಳ್ಬೇಕು? ದೇವ್ರ ಸ್ತೋತ್ರ. ಯಾರೋ ಹೇಳಿದ್ರು ರಕ್ತ. ವಾಪಸ್ ಹಂಗೆ ಕೊಟ್ಬಿಟ್ಟೆ. ಸರಿ, ಅಲ್ಲಿ ಹೋದರೆ, ಆ ನದಿ ಹತ್ರ ಹೋದರೆ, ಆ ಲಿವಿಯಾತಾನನ ಒಂದು ಮೊಸಳೆ ದೆವ್ವ ಅದು. ಓಕೆ, ಲಿವಿಯಾತಾನ ಅಲ್ಲಿ ಪಕ್ಕದಲ್ಲೇ ನದಿ ಇದೆ. ನೀವು ದಯವಿಟ್ಟು ಯೋಬ 41ನೇ ಅಧ್ಯಾಯ ಅಂತ ಕಾಣುತ್ತೆ, ಅಲ್ಲಿ ಓದಿ ನೋಡ್ರಿ. ಮೊಸಳೆ, ಲಿವಿಯಾತಾನನ ಒಂದು ದೆವ್ವ ಮಾತ್ರವಲ್ಲದೆ ನದಿ ಈ ಪಕ್ಕದಲ್ಲಿ ಇರ್ತದೆ. ಸೊ ಅಲ್ಲಿ ಹೋದರೆ ಸಾಕು, ಎಲ್ಲರೂ ಭಯ ಪಡ್ತಾರೆ. ಸೊ ಅಲ್ಲಿ ಒಬ್ರು ನನ್ನ ಕೇಳ್ತಾ ಇದ್ರು, ನಿಮ್ಗೇನು ಅದು ನೋಡಿದ್ರೆ ಭಯನೇ ಇಲ್ವಾ? ಯೇಸು ನಮ್ಮಲ್ಲಿದ್ದರೆ, ಪ್ರಿಯರೇ, ನನಗೆ ಭಯ, ಆದರೆ ಯೇಸು ನನ್ನಲ್ಲಿದ್ದರೆ ಭಯ ಇಲ್ಲ. ಹೇಳ್ತೀನಿ ಕೇಳ್ರಿ, ನಾವ್ಯಾರೂ ಗ್ರೇಟ್ ಇಲ್ಲ, ಬಟ್ ನಮ್ಮಲ್ಲಿರುವಂಥ ಯೇಸುವಿನಿಂದ ನಾವೆಲ್ಲರೂ ಗ್ರೇಟ್. ಅಲ್ಲೆಲೂಯಾ, ಅಲ್ಲೆಲೂಯಾ. ನಾನು ಗ್ರೇಟ್ ಇಲ್ಲ, ನಾನು ನಿನ್ನಂಗೆ ಮನುಷ್ಯನೇ. ಬಟ್ ಆದರೆ ನಮ್ಮಲ್ಲಿ ಯೇಸು ಇದ್ರೆ ನಮಗಿಂತ ಕಾರ್ಯಗಳು ನಾವು ಕಂಡ್ರೆ ಭಯ ಇಲ್ಲ. ಅಲ್ಲೆಲೂಯಾ, ಹೇಳಿ ಅಲ್ಲೆಲೂಯಾ ಅಂತ. ಆದ್ರಿಂದ ನನಗೆ ಗೊತ್ತಿಲ್ಲ ಪ್ರಿಯ ದೇವರ ಮಕ್ಕಳೇ, ಯಾರ್ಯಾರು ದೆವ್ವ ಪಿಶಾಸಿಗಳಿಗೆ, ಮಂತ್ರ ತಂತ್ರಗಳಿಗೆ ಯಾರ್ಯಾರು ಭಯ ಪಡ್ತಾ ಇದ್ದೀರಾ? ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮಲ್ಲಿ ಯೇಸು ಇದ್ದಾರೆ, ನೀವು ದೇವರ ಮಕ್ಕಳು ಮಾತ್ರವಲ್ಲದೆ, ಒಂದು ವೇಳೆ ಯೇಸು ನಿಮ್ಮ ಜೊತೆ ಇಲ್ಲದೆ ಇರೋ ಹಾಗೆ ಯಾವ ಪಾಪ ನಿನಗೆ ಅಡ್ಡಿ ಮಾಡಿದೆ, ಇವತ್ತೇ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡು. ಮತ್ತೆ ದೇವ್ರನ್ನ ಕೇಳು, ಸ್ವಾಮಿ ನನಗೆ ಈ ಪಾಪದಿಂದ ಬಿಡುಗಡೆ ಆಗಕ್ಕೆ ಸಹಾಯ ಮಾಡು. ನಿನ್ನ ಕೈನಲ್ಲಿ ಆಗಲ್ಲ, ಅವರು ನಿನ್ನ ಬಿಡುಗಡೆ ಮಾಡ್ತಾರೆ. ಸೊ ಸೈತಾನಿಗೆ ಭಯ ಪಡಬಾರ್ದು, 1ನೇದಾಗಿ. ಸರಿ, 2ನೇ ಗುರುತು ನೋಡೋಣ. ವಿಮೋಚನ ಕಾಂಡ 4ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನ. ಎಕ್ಸೋಡಸ್ ಚಾಪ್ಟರ್ 4 6 to 8. Please take your Bible, girls. Come on, children. Very good, children. Very good. You are all very good. Oh, ಒಬ್ಬ ಬ್ಯಾಗಲ್ಲಿ ಹಾಕ್ಬಿಟ್ಟವನೆ. ಓ, ವೆರಿ ಗುಡ್, ವೆರಿ ಗುಡ್. ಒಬ್ಬ ಬ್ಯಾಗಲ್ಲಿ ಹಾಕ್ಬಿಟ್ಟವನೆ. ಗೊತ್ತು ಅವನಿಗೆ, ಗೊತ್ತು. ನಮ್ಮ ಮಕ್ಕಳು ಗೊತ್ತು. ಏನು ಗೊತ್ತಾ? ಪಾಸ್ಟಪ್ಪ ಬಂದು ಕರೆಕ್ಟ್ ಟೈಮ್ ಮುಗಿಸಿಸ್ತಾರೆ. 10-15 ಗಂಟೆ ಮುಗಿಸ್ಬಿಡ್ತಾರೆ. ಪರವಾಗಿಲ್ಲ ಬಿಡಪ್ಪ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಏನು ಮಾಡ್ತಾರೆ, ಬ್ಯಾಗಲ್ಲಿ ಇಟ್ಬಿಟ್ಟವ್ರೆ. ಇಲ್ಲ, ಬ್ಯಾಗಲ್ಲಿ ಇರೋ ಬೈಬಲ್ ತೆಗೀರಿ. ಓಕೆ, ವೆರಿ ಗುಡ್ ಅಪ್ಪ, ವೆರಿ ಗುಡ್. ಓಕೆ, ವಿಮೋಚನಾ ಕಾಂಡ 4ನೇ ಅಧ್ಯಾಯ 6ರಿಂದ 8ನೇ ವಚನ. 2ನೇ ಗುರುತು ಓದೋಣ. ಓಕೆ, ಕಮ. ಮತ್ತೆ ಯೆಹೋವನು, ಎಲ್ರು ಒಟ್ಟಾಗಿ ಓದೋಣ, ಜೊತೆಗೆ ಓದ್ರಮ್ಮ. ಓದಮ್ಮ. ಮತ್ತೆ ಅವನಿಗೆ ನಿನ್ನ ಕೈಯನ್ನು ಉಡಿಯಲ್ಲಿ ಇಟ್ಟುಕೋ ಎಂದು ಹೇಳಿದನು. ಅವನು ಉಡಿಯಲ್ಲಿ ಇಟ್ಟುಕೊಂಡು ಹೊರಗೆ ತೆಗೆದು ಅದು ತೊನ್ನು ಹತ್ತಿ ಹಿಮದಂತೆ ಬೆಳ್ಳಗಾಗಿತ್ತು. ಯೆಹೋವನು ಅವನಿಗೆ, ನಿನ್ನ ಕೈಯನ್ನು ತಿರುಗಿ ಉಡಿಯಲ್ಲಿ ಸೇರಿಸು ಎಂದು ಹೇಳಿದನು. ಅವನು ಅದನ್ನು ತಿರುಗಿ ಉಡಿಯಲ್ಲಿ ಸೇರಿಸಿ ತೆಗೆದು ನೋಡಿದಾಗ ಅದು ಉಳಿದ ಮೈಯಂತೆ ಆಗಿತ್ತು. ಆಗ ಯೆಹೋವನು ಅವನಿಗೆ, ಅವರು ನಿನ್ನ ನಂಬದೆ ಮೊದಲನೇ ಮಾತುಕಾರ್ಯವನ್ನು ತಿರಸ್ಕರಿಸಿದರು, ಎರಡನೆಯದನ್ನು ಲಕ್ಷ್ಯವಿಟ್ಟು. ಸರಿ, 2ನೇ ಗುರುತೇನು ಗೊತ್ತಾ? ಮೋಶೆ ಕೈ ನೀವು ಬಟ್ಟೆ ಒಳಗೆ ಹಾಕು ಅಂತಾರೆ. ನೋಡಿ, ಯಾವುದು ಒಂದು ಟವಲ್ ಕೊಡಪ್ಪ, ಇದು ಕೊಡು.
ಸರಿ, ಇಲ್ಲ ಅವನು ಬಟ್ಟೆ ಏನು ಶರ್ಟೋ ಏನೋ ಹಾಕೊಂಡಿದ್ದ ಗೊತ್ತಿಲ್ಲ, ಶರ್ಟೋ ನಿಲುವಂಗಿನೇನೋ ಗೊತ್ತಿಲ್ಲ. ದೇವ್ರೇನು ಹೇಳಿದ್ರು ಗೊತ್ತಾ, ನಿನ್ನ ಶರ್ಟು ಒಳಗಡೆ ಕೈ ಹಾಕು ಅಂದರು. ಸರಿ, ಆಚೆ ತೆಗಿ ಅಂದರು. ಕೈ ತೆಗೆದ್ರೆ ಅದೆಲ್ಲ ಏನಾಯ್ತು ಗೊತ್ತಾ, ತೊನ್ನು ಹಿಡಿದ ಥರ ಬೆಳ್ಳಗಾಗ್ಬಿಟ್ಟಿತ್ತು. ತಿರ್ಗಾ ದೇವರು ಅಯ್ಯೋ ಮೋಶೆಗೆ ನೋಡೋಕ್ಕಾಗಿಲ್ಲ, ಅಯ್ಯೋ ಏನಪ್ಪ ನನ್ನ ಕೈ ಹಿಂಗೆ ಆಗ್ಬಿಟ್ಟಿದೆ. ತಿರ್ಗಾ ದೇವರು ಅವನಿಗೇನು ಹೇಳ್ತಾರೆ, ಸರಿ ಆ ತೊನ್ನು ಹಿಡಿದಂಥ ಅದೇ ಕೈಯನ್ನು ತಿರ್ಗಾ ನೀನು ವಸ್ತ್ರದಲ್ಲಿ ಹಾಕು ಅಂತಾರೆ. ಅವನು ಹಾಕ್ತಾನೆ. ಈಗ ದಯವಿಟ್ಟು ತೆಗೆದು ನೋಡು ಅಂದಾಗ ವಾಪಸ್ ಮೊದಲು ಹೆಂಗಿತ್ತು ಅವನ ಕೈ ಹಂಗೆ ಆಗೋಯ್ತು. ಸರಿ, ಈ ಗುರುತಿನ ಅರ್ಥ ಏನು ಗೊತ್ತಾ, ಮೋಶೆ ನಿನ್ನಲ್ಲಿ ಒಳ್ಳೆಯದು ಒಂದೂ ಇಲ್ಲ, ಮನುಷ್ಯರಾದ ನಮ್ಮಲ್ಲಿ ಒಳ್ಳೆಯದು ಒಂದೂ ಇಲ್ಲ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲ ಮನುಷ್ಯರು ದೇವರ ಮುಂದೆ ಪಾಪಿಗಳು. ಈ ಗುರುತು ತಗೊಂಡೋಗಪ್ಪ. ಅಂದರೆ ಮೋಶೆ ನಿನ್ನ ಕೈನಲ್ಲಿ ಏನಾಗಲ್ಲ, ನಾನು ನಿನ್ನ ಮೂಲಕ ಎಲ್ಲ ಮಾಡ್ತೀನಿ. ಎಷ್ಟೋ ಜನ ನಿಮ್ಮ ಕುಟುಂಬ ನಡ್ಸೋಕ್ಕೆ ನೀವೇ ನಡ್ಸೋಕೆ ನೋಡ್ತಾ ಇದ್ದೀರಾ, ಎಷ್ಟೋ ಜನ ನಿಮ್ಮ ವಿದ್ಯಾಭ್ಯಾಸ ನೀವೇ ಮಾಡೋಕ್ಕೆ ನೋಡ್ತಾ ಇದ್ದೀರಾ, ಎಷ್ಟೋ ಜನ ನಿಮ್ಮ ಕೆಲಸಗಳನ್ನ ನೀವೇ ಮಾಡೋಕ್ಕೆ ನೋಡ್ತಾ ಇದ್ದೀರಾ. ಆದರೆ ದೇವರೇನು ಹೇಳ್ತಾರೆ ಗೊತ್ತಾ, ನನಗೆ ಟೈಮ್ ಕೊಡು, ನನ್ನೊಂದಿಗೆ ನೀನಿರು, ನಿನ್ನ ಕುಟುಂಬ ನಾನು ನಡೆಸ್ತೀನಿ, ನಿನ್ನ ಜೀವಿತ ನಾನು ನಡೆಸ್ತೀನಿ. ಅದರರ್ಥ ನೀ ಕೆಲಸ ಮಾಡಬಾರ್ದು ಅಂತಲ್ಲ, ಅದರರ್ಥ ನೀನು ಓದಬಾರ್ದು ಅಂತಲ್ಲ, ಅದರರ್ಥ ನೀ ಬಿಸ್ನೆಸ್ ಮಾಡಬಾರ್ದು ಅಂತಲ್ಲ, ನೀನು ಮಾಡಬೇಕು. ಬಟ್ ಆದರೆ ನೀನು ಮಾಡ್ದಂಗಿರಲ್ಲ. ಈಗ ನಾನು ಸೇವೆ ಮಾಡ್ತಾ ಇದ್ದೀನಿ ಪ್ರಿಯರೇ, ನನಗೆ ಎಷ್ಟೋ ದೊಡ್ಡ ಜವಾಬ್ದಾರಿಕೆಗಳಿದೆ. ನಾನು ಪ್ರಸಂಗಗಳು ರೆಡಿ ಮಾಡಬೇಕು, ಅಲ್ಲಿ ಹೋಗಬೇಕು, ಅಲ್ಲಿ ಸ್ವಾರ್ಥ ಸೇವೆ ಮಾಡಬೇಕು, ಎಲ್ಲೆಲ್ಲೋ ದೇವರು ಬಾಗಿಲು ತೆರೀತಾ ಇದ್ದಾರೆ. ಸೊ ಈಗ ಅಲ್ಲೂ ಹೋಗಬೇಕು, ನಿಮ್ಮ ಹತ್ರನೂ ಬರಬೇಕು. ನಮ್ಮ ಸಭೆನ ಬಿಡೋಕ್ಕಾಗಲ್ಲ. ನಮ್ಮ ಸಭೆ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಈಗ ಟೈಮ್ ಸಿಕ್ಕಿದಾಗ ಈ ಮಾರ್ಚ್ ತಿಂಗಳ ನಾನು ಎಲ್ಲ ಏರಿಯಾಗಳಿಗೂ ಬರಬೇಕು ಅಂತ ತೀರ್ಮಾನ ಮಾಡಿದೆ. ಯಾಕಂದರೆ ನನ್ನ ಒಂದು ಪ್ರಯಾರಿಟಿ ಏನು ಗೊತ್ತಾ, ನಮ್ಮ ಸಭೆ. ಯಾಕಂದ್ರೆ ದೇವರು ನನಗೆ ಆ ಒಂದು ಜವಾಬ್ದಾರಿಕೆ ಕೊಟ್ಟಿದ್ದಾರೆ. ನನಗೆ ಯೋಚನೆ ಮಾಡೋದಾದರೆ ಕೆಲವು ಸಲ ತಲೆ ಚಿಟ್ಟನ್ನುತ್ತೆ, ಆದರೆ ತಲೆ ಚಿಟ್ಟನ್ನಕ್ಕೆ ನಾನು ಬಿಡೋದಿಲ್ಲ. ಏನು ಗೊತ್ತಾ, ದೇವರಿಗೆ ಕೊಡಬೇಕಾದಂಥ ಟೈಮ್, ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಪ್ರತಿದಿನ, ಇವನ್ ಕುಟುಂಬವಾಗಿಯೂ ಸಹ ನಾನು ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದ್ರಿಂದ, ಮತ್ತೆ ನಾನು ಕೈಲಾದಷ್ಟು ಮಟ್ಟಿಗೆ, ಎಲ್ಲದರಲ್ಲೂ ಪರ್ಫೆಕ್ಟ್ ಇಲ್ಲ, ಬಟ್ ದೇವರೊಂದಿಗೆ ಸಮಯ ಕಳೆಯೋದ್ರಿಂದ ನನಗೆ ಹೆಂಗೆ ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ ನನಗೆ. ಪ್ರಿಯರೇ, ಈ ಸಂದೇಶದ ಮೂಲಕವಾಗಿ ಕರ್ತನ ನಿಮ್ಮೊಂದಿಗೆ ಖಂಡಿತವಾಗಿ ಮಾತನಾಡಿದ್ದಾರೆ. ಒಂದು ವೇಳೆ ಜೀವಮಾನದಲ್ಲಿ ಜಿಗುಪ್ಸೆ, ಡಿಪ್ರೆಷನ್ ಇರುವಂಥವರು, ನನಗಾಗಿ ಯಾರೂ ಇಲ್ಲ ಎಂಬುದಾಗಿ ಹೇಳುವಂಥವರಿಗೆ ಕರ್ತನೊಂದು ಶುಭ ಸೂಚನೆ ತೋರಿಸಿದ್ದಾರೆ. ಅದೇನೆಂದರೆ, ನಿನಗಾಗಿ ಅವರು ಶಿಲ್ಬೆ ಮೇಲೆ ರಕ್ತವನ್ನು ಸುರಿಸಿ, ಗಾಯಗಳನ್ನು ಅನುಭವಿಸಿ, ಸತ್ತು ಸಮಾಧಿಯಲ್ಲಿಪಟ್ಟು 3ನೇ ದಿನ ಅವರು ಎದ್ದು ಬಂದಿದ್ದಾರೆ. ನಿಮ್ಮ ಜೊತೆ ಅವರು ಇದ್ದಾರೆ. ಹೀಗಾಗಿ ಭಯಪಡಬೇಡ್ರಿ. ಅಂಥವ್ರು ಯಾರಾದರೂ ಇದ್ದೆ ಅಂಥವರಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಪರಮ ಪ್ರೀತಿಯುಳ್ಳ ತಂದೆ ಆದ್ಯವರೇ, ಇವತ್ತು ನನಗಾಗಿ ಯಾರು ಇಲ್ಲವೇ ಎಂಬುದಾಗಿ ಒಂಟಿತನದಲ್ಲಿ ಸಮಯ ಕಳೀತಾ ಇರುವಂಥ ಒಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆಸ್ಪತ್ರೆಯಲ್ಲಿರ್ಬೋದು, ಅಥವಾ ಜೈಲಿನಲ್ಲಿರ್ಬೋದು, ಗೊತ್ತಿಲ್ಲ ಮನೆಗಳಲ್ಲಿರ್ಬೋದು, ಎಲ್ಲಿಯೂ ಸಹ ದೇವರೇ ಆ ರೀತಿ ಇರದಾಗೆ ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದರೆ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವುದಾಗಿ ನೀನು ವಾಕ್ಯ ಹೇಳ್ತದೆ. ಆ ರೀತಿಯೇ ನಾನು ನಿನ್ನೊಂದಿಗೆ ಇದ್ದೇನೆ ಎಂಬಂಥ ಶುಭ ಸೂಚನೆ ಅವರಿಗೆ ದಯಪಾಲಿಸು. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು
ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲ